ಹಾಸನದ ಶ್ರವಣಬೆಳಗೊಳದ ಕರ್ಮಯೋಗಿ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ಜೈನ ಮಠದ ಭಟ್ಟಾರಕರು ಜೈನ ಧರ್ಮದ ವಿಧಿವಿಧಾನಗಳನ್ನು ಪೂರೈಸಿ ಸೂರ್ಯಾಸ್ತಕ್ಕೂ ಮೊದಲು ಅಗ್ನಿ ಸ್ಪರ್ಶ ಮಾಡಿದರು. ಕಳೆದ 4 ತಿಂಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ಸ್ವಾಮೀಜಿಯವರು ಶ್ರವಣಬೆಳಗೊಳ ಮಠದಲ್ಲೇ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಆದರೆ ಯಾವತ್ತೂ ಅವರು ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನ ಪಡೆದಿದ್ದೇ ಇಲ್ಲ. ಇವತ್ತು ಜಿನೈಕ್ಯರಾಗಿದ್ದಾರೆ. ನಾಲ್ಕು ಬಾರಿ ಶ್ರವಣಬೆಳಗೊಳದಲ್ಲಿ ಮಹಾಮಸ್ತಕಾಭಿಷೇಕವನ್ನು ಅತ್ಯಂತ ಯಶಸ್ವಿಯಾಗಿ ವಿಜೃಂಭಣೆಯನ್ನು ನೆರವೇರಿಸಿದಂತಹ ಕೀರ್ತಿಯು ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರಿಗೆ ಸಲ್ಲತ್ತೆ. ಎಲ್ಲ ಮಠಗಳಿಗೆ ಗುರು ಪರಂಪರೆಯ ಜೊತೆಗೆ ತಾನು ಎಲ್ಲ ಮಠಗಳಿಗೂ ಶಿಷ್ಯರನ್ನು ಕೊಟ್ಟಂತಹ ಕೀರ್ತಿಯು ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರಿಗೆ ಸಲ್ಲತ್ತೆ. ಅಪಾರ ಭಕ್ತ ವೃಂದವನ್ನ ಇವತ್ತು ಅವರು ಕಳೆದುಕೊಂಡಿದ್ದಾರೆ. 5 ದಿನಗಳಿಂದ ಪೊಲೀಸರ ಕಣ್ಣಿಗೆ ಮಣ್ಣೆರಚಿ ತಪ್ಪಿಸಿಕೊಂಡು ಖಲಿಸ್ತಾನಿ ಹೋರಾಟಗಾರ ಅಮೃತ್ ಪಾಲ್ ಸಿಂಗ್ ಓಡಾಡ್ತಿದ್ದಾನೆ. ನೂರಾರು ಪೊಲೀಸರ ಕಣ್ಗಾವಲಿನಲ್ಲೂ ತಪ್ಪಿಸಿಕೊಂಡ. ಈಗ ಸಿಸಿಟಿವಿಗಳಲ್ಲಿ ಅಮೃತ್ ಪಾಲ್ ತಲೆ ತಪ್ಪಿಸಿಕೊಂಡು ಹೋದ ದೃಶ್ಯಗಳು ಸೆರೆಯಾಗಿದೆ. ಮಾರ್ಚ್ 19ರಂದು ಕುರುಕ್ಷೇತ್ರದಲ್ಲಿ ಅಮೃತ್ ಪಾಲ್ ಸಿಂಗ್ ತಂಗಿದ್ದ ಅಂತ ಪೊಲೀಸರು ತಿಳಿಸಿದ್ದಾರೆ. ಇನ್ನೊಂದು ಕಡೆ ಅಮೃತ್ ಪಾಲ್ ಜೊತೆಗೆ ದೊಂಬಿ ಎಬ್ಬಿಸಿದ 11 ಶಿಷ್ಯರಿಗೆ ಪಂಜಾಬ್ ಪೊಲೀಸರು ವಿಚಾರಣೆಯನ್ನ ಮಾಡ್ತಿದ್ದಾರೆ.